ಓಂ ಶಾಂತಿ. ಮುರಳಿಯ ದಿನಾಂಕ 8/4/2025. ಮಧುರ ಮಕ್ಕಳೇ, ಸರ್ವೋತ್ತಮ ಯುಗವು ಈ ಸಂಗಮ ಯುಗವಾಗಿದೆ. ಇದರಲ್ಲಿಯೇ ನೀವು ಆತ್ಮಗಳು ಪರಮಾತ್ಮ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ. ಇದೇ ಸತ್ಯವಾದ ಕುಂಭಮೇಳ ಆಗಿದೆ. ಪ್ರಶ್ನೆ: ಯಾವ ಪಾಠವನ್ನು ತಂದೆ ಓದಿಸುತ್ತಾರೆ? ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ. ಉತ್ತರ: ದೇಹಿ ಅಭಿಮಾನಿಗಳ ಆಗುವ ಪಾಠವನ್ನು ಒಬ್ಬ ತಂದೆನೇ ಓದಿಸುತ್ತಾರೆ. ಈ ಪಾಠವನ್ನು ಯಾವುದೇ ದೇಹಧಾರಿಗಳು ಓದಿಸಲು ಸಾಧ್ಯವಿಲ್ಲ. ಮೊಟ್ಟ ಮೊದಲಿಗೆ ನಿಮಗೆ ಆತ್ಮದ ಜ್ಞಾನವು ಸಿಕ್ಕಿದೆ. ನಿಮಗೆ ತಿಳಿದಿದ್ದೀರಿ, ನಾವೆಲ್ಲ ಆತ್ಮಗಳು ಪರಮಧಾಮದಿಂದ ಪಾತ್ರಧಾರಿಗಳಾಗಿ ಪಾತ್ರವನ್ನ ಅಭಿನಯಿಸಲು ಬಂದಿದ್ದೇವೆ. ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ. ಇದು ಮಾಡಲ್ಪಟ್ಟಂತಹ ನಾಟಕವಿದೆ. ಇದನ್ನು ಯಾರೂ ಮಾಡಿಲ್ಲ. ಆದ್ದರಿಂದ ಇದಕ್ಕೆ ಆದಿ ಮತ್ತು ಅಂತ್ಯವೂ ಇಲ್ಲ. ಗೀತೆಯಾಗಿದೆ: ಎದ್ದೇಳಿ ಪ್ರಿಯತಮಿಯರೇ, ಎದ್ದೇಳಿರಿ. ಓಂ ಶಾಂತಿ. ಬಾಬಾ ಅಂತಿದ್ದಾರೆ, ನೀವೆಲ್ಲರೂ ಭಕ್ತಿ ನೀರೇ ಆಗಿದ್ದೀರಿ. ಎಲ್ಲರ ಪ್ರಿಯತಮ ವರನಾಗಿರುವಂತವರು ಶಿವ ಬಾಬಾ ಆಗಿದ್ದಾರೆ. ಈಗ ಎದ್ದೇಳಿರಿ, ನವಯುಗ ಬಂದಿದ್ದೆ. ಬಾಬಾ ಅಂತ ಇದ್ದಾರೆ. ಹಾಗೇ ಸನ್ಯಾಸಿಗಳದು ಕೂಡ ಒಂದು ಧರ್ಮದಾಗಿದೆ. ಬೇರೇನು ಕೂಡ ಹೇಗೆ ಎಲ್ಲ ಧರ್ಮಗಳದವು, ಅದೇ ರೀತಿ ಸನ್ಯಾಸಿಗಳದು ಕೂಡ ಒಂದು ಧರ್ಮವಾಗಿದೆ ಅಂತಿದ್ದಾರೆ ಬಾಬಾ. ವಾಸ್ತವದಲ್ಲಿ ಇದು ಸರ್ವೋತ್ತಮ ಕುಂಭಮೇಳ ಆಗಿದೆ. ಈ ಲೆಕ್ಕದಿಂದ ಪರಸ್ಪರ ಸಹೋದರರಾಗಿದ್ದೀರಿ. ಬಾಬಾ ಅಂತ ಆತ್ಮದ ಲೆಕ್ಕದಲ್ಲಿ ನೋಡ್ರೆ ನಾವು ಪರಸ್ಪರ ಸಹೋದರರಾಗಿದ್ದೀವಿ. ಬಾಬಾ ಅಂತಾರೆ, ಶರೀರದಲ್ಲಿ ಬಂದಾಗ ನಾವು ಸ್ತ್ರೀ ಪುರುಷರ ಆಗುತ್ತೇವೆ. ಬಾಬಾ ಅಂತಾರೆ, ನಾವೆಲ್ಲ ನದಿಗಳು ಸಾಗರನ ಮಕ್ಕಳಾಗಿದ್ದೇವೆ. ಜ್ಞಾನ ಸಾಗರ ಬಾಬಾ ಒಬ್ಬರೇ ತಂದೆ ಆಗಿದ್ದಾರೆ. ಬಾಬಾ ಹೇಳುತ್ತಾರೆ, ನಾನು ಕೂಡ ಸಾಕಾರದಲ್ಲಿ ಬಂದು ಮಿಲನ ಮಾಡುತ್ತೇನೆ. ಬಾಬಾ ಹೇಳುತ್ತಾರೆ, ಕೃಷ್ಣನು ಪರಮಾತ್ಮ ಆಗಲು ಸಾಧ್ಯನೇ ಇಲ್ಲ. ಕೃಷ್ಣಂತೂ ಸತ್ಯುಗದ ನಿವಾಸಿ ಆಗಿದ್ದಾರೆ. ನೀವು ಎಲ್ಲರೂ ಪರಮಧಾಮದ ನಿವಾಸಿಗಳಾಗಿದ್ದೀರಿ. ಈಗ ದೇಹಿ ಅಭಿಮಾನಿಗಳ ಆಗಬೇಕು ಅಂತಾರಿ ಬಾಬಾ. ಬಾಬಾ ಹೇಳ್ತಾರೆ, ಇದು ಅನಾದಿ ನಾಟಕ ಆಗಿದೆ ಅಂತಾರಿ ಬಾಬಾ. ಈಗ 84 ಜನ್ಮವು ಪಾತ್ರವು ಮುಕ್ತಾಯ ಆಯಿತು ಅಂತ ಹೇಳುತ್ತಾರೆ ಬಾಬಾ. ಈಗ ತಂದೆಯ ಮಾರ್ಗದರ್ಶಕರಾಗಿದ್ದಾರೆ. ಯಾತ್ರಿಕರನ್ನು ಕರೆದುಕೊಂಡು ಹೋಗುತ್ತಾರಲ್ಲ, ಅದೇ ರೀತಿಯಾಗಿ ನೀವು ಕೂಡ ಮಾರ್ಗದರ್ಶಕರು. ಬಂದಂತವರನ್ನೆಲ್ಲರನ್ನು ಯಾತ್ರಾ ಕರೆದುಕೊಂಡು ಹೋಗಬೇಕು. ನೀವು ಪಾಂಡವ ಸರ್ಕಾರದವರಾಗಿದ್ದೀರಿ ಅಂತಾರೆ ಬಾಬಾ. ಮಹಾಭಾರತ ಸಮಯವು ಯುದ್ಧವೂ ಆಗಿದೆ ಅಂತಾರೆ ಬಾಬಾ. ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಕ್ಕಿತಂತ ಹೇಳುತ್ತಾರೆ ಬಾಬಾ. ಮೊಟ್ಟ ಮೊದಲು ಅವ್ಯವಿಚಾರಿ ಭಕ್ತಿ ಇತ್ತು. ಅವ್ಯವಿಚಾರಿ ಜ್ಞಾನವನ್ನ ಬಾಬಾ ಹೇಳಲಿಕ್ಕೆ ಬಂದಿದ್ದಾರೆ. ಮೊದಲು ಏನೇನೆಲ್ಲ ಕಲ್ತಿದ್ದೀರಿ ಅದನ್ನೆಲ್ಲ ಮರೆತು ಬಿಡಿ. ಬಾಬಾ ಹೇಳುವಂತ ಅವ್ಯವಿಚಾರಿ ಜ್ಞಾನ ಮಾತ್ರ ಕೇಳ್ರಿ ಅಂತಾರಿ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ವಿಷವನ್ನ ಕುಡಿಯುವುದನ್ನು ಬಿಟ್ಟು ಬಿಡಬೇಕು ಅಂತಾರಿ ಬಾಬಾ. ಅರ್ಧ ಕಲ್ಪ ದೇಹ ಅಭಿಮಾನಿಗಳಾಗಿದ್ದೀರಿ. ಈಗ ಅರ್ಧ ಕಲ್ಪ ದೇಹಿ ಅಭಿಮಾನಿ ಆಗಬೇಕು ಅಂತಾರಿ ಬಾಬಾ. ಹೇಗೆ ಸತ್ಯುಗದಲ್ಲಿ ಮೋಹ ಜೀತರಿರುತ್ತಾರೆ, ಖುಷಿ ಖುಷಿಯಿಂದ ಶರೀರ ಬಿಡುತ್ತಾರೆ ಅಂತಾರಿ ಬಾಬಾ. ನಷ್ಟ ಮೋಹಿಗಳಾಗಬೇಕು. ಬಾಬಾ ಅಂತನ ಜಗತ್ತಿನ ಮೇಲೆ ಬೇಹತ್ತಿನ ವೈರಾಗ್ಯ ಇರಬೇಕು ಅಂತ. ಬಾಬಾ ಅಂತ, ನಾನು ಪತೀತ ಪಾವನಾಗಿದ್ದೀನಿ. ತಮೋ ಪ್ರಧಾನ ಇದ್ದವರನ್ನ ಸತೋ ಪ್ರಧಾನ ಮಾಡಲು ಬಂದಿದ್ದೇನೆ. ಬಾಬಾ ಹೇಳ್ತಾರೋ, ತಂದೆಯು ಎಲ್ಲಾ ಭಾಷೆಗಳಲ್ಲಿ ಮಾತನಾಡುವುದಿಲ್ಲ. ಇವರಿಗೆ ಬ್ರಹ್ಮ ತಂದೆಗೆ ಇವರಿಗೆ ಹಿಂದಿ ಭಾಷೆ ಬರುತ್ತದೆ, ಅದಕ್ಕೋಸ್ಕರ ಇವ್ರ ಭಾಷೆಯಲ್ಲಿ ಮಾತಾಡುತ್ತೇನೆ. ನಾವು ಮಕ್ಕಳು ಬೇರೆಯವರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅಂತಾರಿ ಬಾಬಾ.
ಧಾರಣೆಗೋಸ್ಕರ ಪುರುಷೋತ್ತಮರಾಗಲು ಕನಿಷ್ಠರನ್ನಾಗಿ ಮಾಡುವಂತಹ ಕೆಟ್ಟ ಮಾತುಗಳನ್ನ ಕೇಳಬಾರದು. ಒಬ್ಬ ತಂದೆಯಿಂದಲೇ ಅವ್ಯಭಿಚಾರಿ ಜ್ಞಾನವನ್ನು ಕೇಳಬೇಕಾಗಿದೆ. ನಷ್ಟ ಮೋಹಿಗಳ ಆಗಲು ದೇಹಿ ಅಭಿಮಾನ ಆಗುವ ಸಂಪೂರ್ಣ ಪುರುಷಾರ್ಥವನ್ನ ಮಾಡಬೇಕು. ಬುದ್ಧಿಯಲ್ಲಿರಬೇಕು, ಈಗ ಈ ಹಳೆ ಪ್ರಪಂಚ ದುಃಖ ಕೊಡುವಂತ ಪ್ರಪಂಚವಾಗಿದೆ, ಅದಕ್ಕೋಸ್ಕರ ಇದನ್ನ ನಾವು ಮರೆಯಬೇಕು. ಇದರೊಂದಿಗೆ ಬೇಹದ್ದಿನ ವೈರಾಗ್ಯವನ್ನ ನಾವು ಇಟ್ಟುಕೊಳ್ಳಬೇಕು. ವರದಾನ್: ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿಟ್ಟುಕೊಂಡು ಏರುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾರಬ್ಧ ಭವ. ಪರಮಾತ್ಮನ ಮಿಲನ ಅಥವಾ ಪರಮಾತ್ಮ ಜ್ಞಾನದ ವಿಶೇಷತೆಯಾಗಿದೆ. ಅವಿನಾಶಿ ಪ್ರಾಪ್ತಿಗಳಾಗುವುದು. ಸಂಗಮ ಯುಗವು ಪುರುಷಾರ್ಥಿ ಜೀವನವಾಗಿದೆ ಮತ್ತು ಸತ್ಯಯುಗವು ಪ್ರಾರಬ್ಧದ ಜೀವನವಾಗಿದೆ ಎನ್ನುವಂಥದ್ದಲ್ಲ. ಸಂಗಮ ಯುಗದ ವಿಶೇಷತೆಯಾಗಿದೆ, ಒಂದೇ ಹೆಜ್ಜೆ ನೀಡಿ ಮತ್ತು 1000 ಪಟ್ಟು ಪ್ರಾರಬ್ಧವನ್ನ ಪಡೆದುಕೊಳ್ಳಿರಿ. ಅಂದ ಮೇಲೆ ಕೇವಲ ಪುರುಷಾರ್ಥ ಅಷ್ಟೇ ಅಲ್ಲ, ಶ್ರೇಷ್ಠ ಪ್ರಾರಬ್ಧವನ್ನ ಪಡೆದುಕೊಳ್ಳುತ್ತೀರಿ. ಸದಾ ಈ ಸ್ವರೂಪವನ್ನ ಮುಂದಿಟ್ಕೊಳ್ರಿ ಅಂತಾರಿ ಬಾಬಾ. ಪ್ರಾರಬ್ಧವನ್ನ ನೋಡುತ್ತಾ ಸಹಜವಾಗಿ ಏರುವ ಕಲೆಯ ಅನುಭವವನ್ನ ಮಾಡಿಕೊಳ್ಳುತ್ತೀರಿ. ಏನೇನು ಪಡೆಯಬೇಕಿತ್ತು ಅದನ್ನು ಪಡೆದುಕೊಂಡೆ ಈ ಗೀತೆಯನ್ನ ಹಾಡುತ್ತಿರುತ್ತಾ ಗುಟ್ಟುಕರಿಸುವುದು ಮತ್ತು ತೂಗಡಿಸುವುದರಿಂದ ಪಾರಾಗಿ ಬಿಡುತ್ತೀರಿ. ಬಾಬಾ ಅಂತ ಏನ್ ಪಡ್ಕೊಳ್ಬೇಕಾಗಿತ್ತು ನಾವು ಪಡ್ಕೊಂಡ್ ಬಿಟ್ವಿ. ಈ ರೀತಿ ಅನುಭವ ಇತ್ತಂದ್ರೆ ನೀವು ಪಾರಾಗ್ಬಿಡ್ತೀರಂತ ಬಾಬಾ. ಗುಟ್ಕ ತೂಕಡಿಸುವುದು ಕೂಡ ಬರೋದಿಲ್ಲ ಅಂತಾರ ಬಾಬಾ. ಸ್ಲೋಗನ್: ಬ್ರಾಹ್ಮಣ ಶ್ವಾಸವಾಗಿದೆ ಸಾಹಸ, ಆದ್ದರಿಂದ ಅತಿ ಕಠಿಣವಾದ ಕಾರ್ಯವು ಕೂಡ ಸಹಜವಾಗುತ್ತದೆ ಅಂತಾರಿ ಬಾಬಾ. ಓಂ ಶಾಂತಿ. ಬಾಬಾ ನಿಗೂ ಧನ್ಯವಾದ, ತಮಗೂ ಕೂಡ ಧನ್ಯವಾದಗಳು.